ಮಗಳು ಹೇಳು ಬಾ ಮತ್ತೆ ಏನಕ್ಕದು ಹಾ ಒಲೆ ಕಚ್ಚಕ ಒಲೆ ಕಚ್ಚಕ ಒಲೆ ಕಚ್ಚಕ ಅಂದೆ ನೋಡಿ ಫ್ರೆಂಡ್ಸ್ ನೋಡಿ ಅವಳ ನೀನು ಹೇಳಿರೋದು ಕೇಳಿಸೇ ಇಲ್ಲ ಬಿಡೆ ನೀನೀಗ ಎಲ್ಲಿ ಗೊತ್ತಾಗುತ್ತೆ ಹೇಳು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಟೈಮ್ ಬಂದು 6:15 ಆಗಿದೆ. ಇವತ್ತು ಬೆಳಗ್ಗೆ ಇದ್ದಾನು ಕರೆಂಟೇ ಇಲ್ಲ, ಸ್ನಾನನೇ ಮಾಡಿಲ್ಲ. ನೋಡಿ ಹೆಂಗಿದ್ದೀನಿ ಅಂತ, ಎಣ್ಣೆ ಹಾಕಿರೋದು ಹಂಗಂಗೆ ಐತೆ. ಸ್ನಾನ ಮಾಡಬೇಕು. ನನ್ನ ಮಗಳು ಮಲಗಿದ್ದಾಳೆ. ಪೂಜಕ್ಕ ಮನೆಗೆ ಬಾ ಅಂತ ಕರೆದವರು, ಬೆಳಗ್ಗೆಯಿಂದನೂ ಇಲ್ಲೇ ಇದ್ದರು. ಅವ್ರು ಇವಾಗ ಸಂಜೆ ಹೋದರು ಮನೆಗೆ. ಹಾಗಾಗಿ ಏನೋ ಮೀನು ತಂದಿದ್ದಾರಂತೆ, ಹಂಗಾಗಿ ಇಲ್ಲೇ ಮಾಡೋಣ ಅಡುಗೆನ ಅಂತ ಕರಿತಾ ಇದ್ದಾರೆ. ಹೋಗಬೇಕು. ದೀಪನು ಇವಾಗ ಬಂದು ಆ ಫೋನಲ್ಲಿ ಮಾತಾಡ್ತಾ ಕೂತಿದ್ದಾರೆ ನೋಡಿ. ನನ್ನ ಮಗಳು ಮಲಗಿದ್ದಾಳೆ, ಮಲಗಿ ಎದ್ದಾದ್ಮೇಲೆ ಹೋಗೋಣ ಅಂತವ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಏನು ಅಡ್ವರ್ಟ್ ಮಾಡಿದ್ದೀನಿ ಗೊತ್ತಾ? ಬಂದು ತೋರಿಸ್ತೀನಿ ನಿಮಗೆ. ಕರೆಂಟ್ ಇಲ್ಲ, ಹಂಗೆ ಕಾಣಿಸ್ತಾ ಇಲ್ಲ. ಮಧ್ಯಾಹ್ನ ಮಟನ್ ಸಾಂಬಾರು ಅಂತ ಹೇಳ್ಬಿಟ್ಟು ರಾತ್ರಿ ದೋಸೆಗೆ ಹಿಟ್ಟು ರುಬ್ಬಿದ್ದೆ, ಅದನ್ನು ಬಿಸಿಗೆ ಇಟ್ಬಿಟ್ಟಿದ್ದೀನಿ. ಯಾಕೆ ಈ ಥರ ಸ್ಮೆಲ್ ಬರ್ತಾಯಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿದರೆ ಹಿಟ್ಟೆಲ್ಲವ ಇಂಥದ್ದು ಇಡ್ಲಿ ಆಗಿಬಿಟ್ಟಿದೆ. ಮಧ್ಯದಲ್ಲಿ ಮಾತ್ರ ಹಿಟ್ಟಿದೆ ನೋಡಿ. ಗೊತ್ತಾಗ್ದಲ್ಲೇ ಮಾಡಿದರೆ ಇದೊಂದು ಎಡವಟ್ಟು. ಪೂರ್ತಿ ಸೈಡಲ್ಲೆಲ್ಲ ಬೆಂದಿದೆ, ಆದರೂ ಗೊತ್ತಾಗಿಲ್ಲ. ನಾ ಮಟನ್ ಸಾಂಬಾರು ಮೇಲ್ಗಡೆ ಇಟ್ಬಿಟ್ಟು ಹಿಟ್ಟ ಬಿಸಿಗಿಟ್ಟಿದ್ದೀನಿ ನೋಡಿ ಹೆಂಗಾಗಿದೆ ಅಂತ. ಈ ಥರ ಜನಗಳು ಎಲ್ಲರೂ ಸಿಗ್ತಾರ? ಪೂಜಕರ ಮನೆಗೆ ಬಂದು ಸ್ನಾನ ಮಾಡಿ ಕೂತಿದ್ದೀನಿ. ಏಕೆಂದರೆ ನಮ್ಮ ಮನೆಯಲ್ಲಿ ನೀರು ಬರ್ತಾ ಇರಲಿಲ್ಲ. ಬೆಳಗ್ಗೆನೇ ಕರೆಂಟ್ ಹೋಗಿತ್ತಲ್ಲ, ಹಂಗಾಗಿ ನೀರನ್ನು ಆನ್ ಮಾಡಿರಲಿಲ್ಲ. ಹಂಗಾಗಿ ಇಲ್ಲೇ ಬಾ ಸ್ನಾನ ಮಾಡುವಂತೆ ಅಂದರೆ ಇಲ್ಲಿಗೆ ಬಂದೆ ಸ್ನಾನ ಮಾಡೋಕ್ಕೆ ಅಂತವ. ಎಷ್ಟು ಹಾಕ್ಲಾ? ಸ್ವಲ್ಪ, ಅಷ್ಟೊಂದಲ್ಲ, ಚೂರು ಸಾಕಾ? ನಾನು ಬಂದಾಗಲೇ 7:15 ಆಗಿತ್ತು. ನಮ್ಮ ಬರೋಷ್ಟರೊಳಗೆ ಸಾಂಬಾರೆಲ್ಲ ಮಾಡಿಟ್ಟು ಫ್ರೈಗೆಲ್ಲ ಕಲಸಿಟ್ಟಿದ್ರು. ಬೆಳಗ್ಗೆಯಿಂದ ಹಾಸನಲ್ಲಿ ಕರೆಂಟೇ ಇರಲಿಲ್ಲ ಬೆಳಗ್ಗೆಯಿಂದವ. ಇವಾಗ ಎಲ್ಲೋ 6:30 7 ಗಂಟೆಲಿ ಕರೆಂಟ್ ಬಂದಿದೆ. ಅದರಲ್ಲೂ ಬಂದು ಹೋಗಿ ಮಾಡ್ತಾಯಿತ್ತು ಕರೆಂಟ್ ಯಾವಾಗಲೂ. ನಮ್ಮ ಮನೆಯಿಂದ ಬಂದು ಸಾಂಬಾರೆಲ್ಲ ಮಾಡಿಟ್ಟಿದ್ರು. ನಾವು ಬರೋಷ್ಟರೊಳಗೆ ಅಷ್ಟೊತ್ತಿಗೆ ಫ್ರೈಗೂ ಕಲಸಿಟ್ಟಿದ್ರು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಫ್ರೈ ಮಾಡೋಣ ಅಂತವ ರವೆ ಎಲ್ಲ ಕಲಿಸ್ಕೊಂಡು ರವೆ ಫ್ರೈ ಮಾಡ್ತಾಯಿದ್ದಾರೆ, ಬೂತಾಯಿ ಮೀನು. ಮತ್ತು ಈ ಕಡೆ ಬಾಂಗಡೆ ಮೀನು ತಂದಿದ್ರಂತೆ, ಅದು ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ತವಾ ಫ್ರೈ ಮಾಡ್ತಿದ್ದಾರೆ. ಒಂದು ರವೆ ಫ್ರೈ ಮತ್ತು ಇನ್ನೊಂದು ತವಾ ಫ್ರೈ. ಅನ್ನ ಸಾಂಬಾರೆಲ್ಲ ಆಗಿತ್ತು, ಊಟ ಮಾಡೋದು ಒಂದೇ ಬಾಕಿ. ಇವಾಗ ಒಂದು ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ. ಒಂದು ಸೈಡು ಬೂತಾಯಿ ಮೀನು ಫ್ರೈ ಮಾಡ್ತಾಯಿದ್ದಾರೆ, ಇನ್ನೊಂದು ಸೈಡು ಬಾಂಗಡೆ ಮೀನು. ಅದರಲ್ಲೇ ಅರ್ಧ ಬಾಂಗಡೆ ಮೀನಲ್ಲೇ ಅರ್ಧ ಮೀನು ಸಾಂಬಾರು ಮಾಡಿರೋದು, ಇನ್ನರ್ಧ ಫ್ರೈಗೆ ಕಲಸಿಟ್ಟಿದ್ರಂತೆ, ಅದನ್ನು ಇವಾಗ ಹಾಕ್ತಾಯಿದ್ದಾರೆ. ನಾನು ಊಟ ಮಾಡ್ಕೊಂಡು ಹೋಗಬೇಕು ಮನೆಗೆ ಇವಾಗ. ನಾನಿವಾಗ ಇದನ್ನು ನೈಟು ಲಾಗ್ ಮಾಡಿದ್ನಲ್ಲ, ಅದನ್ನೇ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾತ್ರಿ ಬಂದಾಗಲೇ 10:30 10:45 ಆಗಿತ್ತು. ರಾತ್ರಿ ಮಲಗಿದ್ದು ಲೇಟ್ ಆಯಿತು, 1 ಗಂಟೆ ಹತ್ರ ಆಯಿತು. ನಿದ್ದೆನೇ ಬಂದಿರಲಿಲ್ಲ. ಇವಾಗ ಬೆಳಗ್ಗೆ ಎದ್ದಿದ್ದು ಲೇಟು, 9 ಗಂಟೆ ಆಗಿತ್ತು ಎದ್ದಾಗ. ತಿಂಡಿ ಮಾಡೋಕ್ಕೆ ಎದ್ದೇಳಬೇಕಿತ್ತು. ದೀಪು ಸೆಕೆಂಡ್ ಶಿಫ್ಟ್ ಹೋಗ್ತೀನಿ ಬಿಡು ಅಂತ ಅಂದರು. ಹಂಗಾಗಿ ಲೇಟಾಗಿ ಎದ್ದೆ. ಬೆಳಗ್ಗೆ ಪಲಾವ್ ಮಾಡಿದ್ದು ತಿಂಡಿನ. ಇವಾಗ ಪಲಾವ್ ಎಲ್ಲ ತಿಂದಾಯಿತು. ಇವಾಗ ಸಾಂಬಾರನ್ನು ಒಟ್ಟಿಗೆ ಮಾಡಿಬಿಡೋಣ ಅಂತ ಎಲ್ಲನೂ ಕುಯ್ದು ಇಟ್ಕೊಳ್ತಾ ಇದ್ದೀನಿ. ಸೊಪ್ಪು ಸಾಂಬಾರು ತಿಂದೆ ತುಂಬ ದಿನ ಆಗಿತ್ತು. ಹಂಗಾಗಿ ಇವತ್ತು ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಬೆರಕೆ ಸೊಪ್ಪೆಲ್ಲನೂ ಹಾಕ್ಬಿಟ್ಟು ಬೀನ್ಸು, ಗೆಡ್ಡೆಕೋಸು, ಬೇಳೆ ಎಲ್ಲನೂ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ತೊಗರಿಬೇಳೆ ಮನೆಯಿಂದನೇ ಕೊಟ್ಟು ಕಳಿಸಿದ್ರು, ಅದನ್ನೇ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ನನ್ನ ಮಗಳು ಬೆಳಗ್ಗೆ ಹಾಲು ಕೊಡ್ತಿರ್ಲಿಲ್ಲ, ಇವಾಗ ಕುಡಿಯೋದೇ ಇಲ್ಲ ಹಾಲು. ಹಂಗಾಗಿ ನಾನೇ ಕಾಯಿಸ್ಬಿಟ್ಟು ಹಾರ್ಲಿಕ್ಸ್ ಹಾಕ್ಬಿಟ್ಟು ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದೆ. ಅದಕ್ಕೆ ನನ್ನ ಮಗಳು ಬಂದು ನಿಂತಿದ್ದಾಳೆ ಹಾಲು ಕುಡಿಯಮ್ಮ ಅಂತ. ಹಾರ್ಲಿಕ್ಸ್ ಹಾಕ್ಕೊಟ್ರೆ ಸ್ವಲ್ಪ ಕುಡಿತಾಳೆ, ಇಲ್ಲಾಂದರೆ ಕುಡಿಯೋದೇ ಇಲ್ಲ, ಪೂರ ಸಣ್ಣಾಗಿ ಹೋಗಿದ್ದಾಳೆ. ಹಂಗೆ ಇವಾಗ ಅಡುಗೆ ಎಲ್ಲ ಆಯಿತು. ಇವಾಗ ನನ್ನ ಮಗಳು ಹಾಲು ಕೊಟ್ಟಿದ್ದೆ ಕುಡಿಯೋಕ್ಕೆ ಅಂತ, ಅದರಲ್ಲಿ ಅರ್ಧ ಹಾಲು ಕುಡಿದ್ಬಿಟ್ಟು ಅರ್ಧ ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ಅವಳಿಗೆ ಪೂಜೆ ಹೊಡಿತಾ ಇದ್ದೀನಿ.
ಆವಾಗಲೂ ಹಿಂಗೆ ಮಾಡ್ತಾ ಅರ್ಧ ಕುಡಿಯೋದು ಅರ್ಧ ಕೊಟ್ಟು ಬರೋದು ನನಗೆ, ಅಮ್ಮ ನೀವೇ ಕುಡೀರಿ ಅಂತವ. ಹಾಗೆ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.